ಇನ್ನು ನಿನ್ನೆ ಪರಪ್ಪನಗ್ರಹಾರದಿಂದ ಬೇಲ್ ಸಿಕ್ಕ ನಂತರ ಅವರು ಆಚೆ ಬಂದಂತಹ ಎಚ್.ಡಿ. ರೇವಣ್ಣ ಅವರು ಮೊದಲ ಪ್ರತಿಕ್ರಿಯೆಯನ್ನ ಪಬ್ಲಿಕ್ ಟಿವಿಗೆ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪ್ರಜ್ವಲ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ನ್ಯಾಯಾಂಗಕ್ಕೆ ನಾನು ಶಿರಬಾಗ್ತೇನೆ. ನನಗೆ ನ್ಯಾಯಾಂಗ ಮತ್ತು ದೇವರ ಮೇಲೆ ನಂಬಿಕೆ ಇದೆ. ಕೇಸ್ ಗೆದ್ದು ಬರುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಮಾಜಿ ಮಂತ್ರಿ ಮತ್ತು ಶಾಸಕರಾದಂತಹ ಎಚ್.ಡಿ. ರೇವಣ್ಣ ಅವರು. ಬನ್ನಿ ಮಾತಾಡ್ಸೋಣ ಸರ್. ಕೊನೆಗೂ ಜಾಮೀನು ಸಿಕ್ಕಿದೆ ಹೊರಗಡೆ ಬಂದು. ಈ ಪ್ರಕರಣದಿಂದ ಹೊರಗಡೆ ಬರುವಂಥ ವಿಶ್ವಾಸ ಇದೆಯಾ ಸರ್? ಸರ್, ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ಅದು ಬಿಟ್ಟರೆ ನಾನು ಏನು ಹೇಳೋದಿಲ್ಲ. ನಮ್ಮ ಅಡ್ವೊಕೇಟ್ ಹತ್ರ ಒಂದು ನಿನ್ನೆ ರಾತ್ರಿ 11:15 ಆಯಿತು. ಅವ್ರು ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಒಂದು ಕೃತಜ್ಞತೆ ಸಲ್ಲಿಸೋಕೆ ಹೇಳ್ಬಿಟ್ಟು ಹೋಗ್ಬೋದು. ಸರ್, ಈಗ 40 ವರ್ಷದ ರಾಜಕಾರಣ, ನಿಮ್ಮನ್ನು ಭಾವನಾತ್ಮಕವಾಗಿ ನಿಮ್ಮ ನೋಡಿ ರೇವಣ್ಣ ಅವರು ಯಾವತ್ತೂ ಈ ರೀತಿಯಾಗಿ ಇಷ್ಟು ಡಲ್ ಆಗಿರಲಿಲ್ಲ. ರೇವಣ್ಣ ಅವರು ಏನು ಅನಿಸುತ್ತೆ ಸರ್ ಈ ಭಾವನಾತ್ಮಕ ಸಂಬಂಧ ಬಗ್ಗೆ? ಏನು ಹೇಳಲ್ಲ ಸರ್. ನ್ಯಾಯಾಂಗದಲ್ಲಿ ಇದು ನಡೀತಾ ಇರುವಾಗ ನಾನು ನ್ಯಾಯಾಂಗಕ್ಕೆ ದೇವರಿಗೆ ಬಿಡ್ತೀನಿ. ಅಲ್ಲ, 40 ವರ್ಷದ ರಾಜಕಾರಣದಲ್ಲಿ ನಿಮಗೆ ಯಾವ ರೀತಿ ಈ ಥರ ಯಾವತ್ತೂ ಆಗಿರಲಿಲ್ಲಲ್ಲ ಸರ್? ಅದನ್ನು ಹೇಳಿದ್ದೀನಲ್ಲ ಸರ್, ನನ್ನ ಯಾವುದೇ ಇದಿಲ್ಲ ಅಂತ. ಮತ್ತೆ ಪದೇ ಪದೇ ಅದೇನು ಹೇಳಿ ಸರ್? ವಿಶ್ವಾಸ ಇದೆಯಾ ಸರ್ ನೀವು ಗೆದ್ದು ಬರ್ತಾರೆ ರೇವಣ್ಣ ಅವರು? ನಾನು ನಿರಪರಾಧಿ ನಿಮ್ಮ ಮನಸ್ಸಿಗೆ ಅನಿಸ್ತಿದೆ ಅಲ್ಲ ಸರ್? ನ್ಯಾಯಾಂಗದಲ್ಲಿರುವಾಗ ನಾನು ಏನು ರಿಯಾಕ್ಟ್ ಮಾಡಲ್ಲ. ಇವತ್ತು ನ್ಯಾಯಾಂಗ ಮತ್ತು ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ನಾನು ಲಾಯರ್ನ ಭೇಟಿಯಾಗಿದೆ ಸರ್. ಲಾಯರ್ನ ಒಂದು ಕೃತಜ್ಞತೆ ಸಲ್ಲಿಸೋಕೆ ಬಂದಿದ್ದೆ. ಪ್ರಜ್ವಲ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅವ್ರು ಯಾರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಕ್ಯಾಮ್ರಾಮನ್ ಮುನಿರಾಜ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ರೇವಣ್ಣ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ ಸರ್. ಕೊನೆಗೂ ಜಾಮೀನು ಸಿಕ್ಕಿದೆ ಹೊರಗಡೆ ಬಂದು. ಈ ಪ್ರಕರಣದಿಂದ ಹೊರಗಡೆ ಬರುವಂಥ ವಿಶ್ವಾಸ ಇದೆಯಾ ಸರ್? ಸರ್, ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ಅದು ಬಿಟ್ಟರೆ ನಾನು ಏನು ಹೇಳೋದಿಲ್ಲ. ನಮ್ಮ ಅಡ್ವೊಕೇಟ್ ಹತ್ರ ಒಂದು ನಿನ್ನೆ ರಾತ್ರಿ 11:15 ಆಯಿತು. ಅವ್ರು ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಒಂದು ಕೃತಜ್ಞತೆ ಸಲ್ಲಿಸೋಕೆ ಹೇಳ್ಬಿಟ್ಟು ಹೋಗ್ಬೋದು. ಸರ್, ಈಗ 40 ವರ್ಷದ ರಾಜಕಾರಣ, ನಿಮ್ಮನ್ನು ಭಾವನಾತ್ಮಕವಾಗಿ ನಿಮ್ಮ ನೋಡಿ ರೇವಣ್ಣ ಅವರು ಯಾವತ್ತೂ ಈ ರೀತಿಯಾಗಿ ಇಷ್ಟು ಡಲ್ ಆಗಿರಲಿಲ್ಲ. ರೇವಣ್ಣ ಅವರು ಏನು ಅನಿಸುತ್ತೆ ಸರ್ ಈ ಭಾವನಾತ್ಮಕ ಸಂಬಂಧ ಬಗ್ಗೆ? ಏನು ಹೇಳಲ್ಲ ಸರ್. ನ್ಯಾಯಾಂಗದಲ್ಲಿ ಇದು ನಡೀತಾ ಇರುವಾಗ ನಾನು ನ್ಯಾಯಾಂಗಕ್ಕೆ ದೇವರಿಗೆ ಬಿಡ್ತೀನಿ. ಅಲ್ಲ, 40 ವರ್ಷದ ರಾಜಕಾರಣದಲ್ಲಿ ನಿಮಗೆ ಯಾವ ರೀತಿ ಈ ಥರ ಯಾವತ್ತೂ ಆಗಿರಲಿಲ್ಲಲ್ಲ ಸರ್? ಅದನ್ನು ಹೇಳಿದ್ದೀನಲ್ಲ ಸರ್, ನನ್ನ ಯಾವುದೇ ಇದಿಲ್ಲ ಅಂತ. ಮತ್ತೆ ಪದೇ ಪದೇ ಅದೇನು ಹೇಳಿ ಸರ್? ವಿಶ್ವಾಸ ಇದೆಯಾ ಸರ್ ನೀವು ಗೆದ್ದು ಬರ್ತಾರೆ ರೇವಣ್ಣ ಅವರು? ನಾನು ನಿರಪರಾಧಿ ನಿಮ್ಮ ಮನಸ್ಸಿಗೆ ಅನಿಸ್ತಿದೆ ಅಲ್ಲ ಸರ್? ನ್ಯಾಯಾಂಗದಲ್ಲಿರುವಾಗ ನಾನು ಏನು ರಿಯಾಕ್ಟ್ ಮಾಡಲ್ಲ. ಇವತ್ತು ನ್ಯಾಯಾಂಗ ಮತ್ತು ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ನಾನು ಲಾಯರ್ನ ಭೇಟಿಯಾಗಿದೆ ಸರ್. ಲಾಯರ್ನ ಒಂದು ಕೃತಜ್ಞತೆ ಸಲ್ಲಿಸೋಕೆ ಬಂದಿದ್ದೆ. ಪ್ರಜ್ವಲ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅವ್ರು ಯಾರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಕ್ಯಾಮ್ರಾಮನ್ ಮುನಿರಾಜ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ರೇವಣ್ಣ ಅವರ ಮಾತು. ಅವರು ಎರಡು ಮಾತು ಹೇಳುತ್ತಾ ಇದ್ರೆ, ನನಗೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ, ದೇವರ ಬಗ್ಗೆ ನಂಬಿಕೆ ಇದೆ ಅಷ್ಟೇ ಅವ್ರು ಹೇಳ್ತಾ ಇರೋದು. ನಾನೇನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಿದ್ದೆ. ನನಗೇನೂ ಗೊತ್ತಿಲ್ಲ, ನಾನೇನು ರಿಯಾಕ್ಟ್ ಮಾಡೋದಿಲ್ಲ. ಇದು ಕೋರ್ಟ್ನಲ್ಲಿರೋದ್ರಿಂದ ನಾನೇನು ಮಾತನಾಡಲ್ಲ ಅಂತಲೇ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ.